ಮಾಜಿ ಪ್ರಧಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠರಾದ ಎಚ್.ಡಿ. ದೇವೇಗೌಡ ಅವರ 93ನೇ ಜನ್ಮದಿನವನ್ನು ಧಾರವಾಡದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಧಾರವಾಡ ಜಿಲ್ಲಾ ಜಾತ್ಯತೀತ ಜನತಾದಳ ಗ್ರಾಮೀಣ ಉಪಾಧ್ಯಕ್ಷರಾದ ಶ್ರೀ ಸಾದಿಕ್ ಆರ್ ಧಾರವಾಡ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಹಣ್ಣು ಹಂಪಲು ಹಾಗೂ ಫಲ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಸಾಮಾಜಿಕ ಸೇವೆಯ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡಿರುವುದು ವಿಶೇಷ ಗಮನ ಸೆಳೆದಿದೆ. ಅದು ದೇವೇಗೌಡರು ಊಟದೇ ಹೋಗಿದ್ರೆ ಆಲಮಟ್ಟಿ ಡ್ಯಾಮ್ ಅಂತಕ್ಕಂಥದ್ದು ದೇವೇಗೌಡರು ಅಂತಕ್ಕಂಥ ದೇವೇಗೌಡರು ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ವರ್ಗದ ಪರವಾಗಿ, ಇವಾಗ ಹೇಳ್ತೀನಿ ಅಲ್ಪಸಂಖ್ಯಾತ ಬಂಧುಗಳ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಸನ್ಮಾನ್ಯ ಶ್ರೀ ದೇವೇಗೌಡರು. ಅದಕ್ಕೆ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಯಾಕೆ ಭಾರತ ರತ್ನ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಕೊಡಬಾರ್ದು? ಕರ್ನಾಟಕ ಕಂಡ ಅತ್ಯಂತ ಉತ್ತಮ ರಾಜಕಾರಣಿ, ಬಹುಶಃ ಜಾತ್ಯತೀತ ಮನುಷ್ಯ ರಾಜಕಾರಣಿ ದೇವೇಗೌಡರು. ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ, ಇಲ್ಲಿಂದ ನೀವು ಶಿಫಾರಸು ಮಾಡಿ ಇಷ್ಟು ಇಡೀ ವಯಸ್ಸಿನಲ್ಲಿ ಮೊನ್ನೆ ಪಾರ್ಲಿಮೆಂಟಿನಲ್ಲಿ ರೈತರ ಪರವಾಗಿ ಮತ್ತು ನೀರಾವರಿ ಪರವಾಗಿ ಭಾಳ ಅತ್ಯಂತ ವಿಸ್ತಾರವಾದ ರೀತಿಯಲ್ಲಿ ಮಾತನಾಡಿ ಅದನ್ನು ಯಶಸ್ವಿ ಕಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ದೇವೇಗೌಡರು ಏನೇ ಮಾತಾಡಲಿ, ಯಾವುದೇ ಕೆಲಸ ಮಾಡಲಿ, ಅತ್ಯಂತ ಉತ್ತಮವಾದಂಥದ್ದು ಮತ್ತು ಜನಪರವಾದಂಥ ಕೆಲಸ ಆಗಿರ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೇವೆ, ಜನ ಕೂಡ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಧಾರವಾಡದಲ್ಲಿ
ಇದ್ರ ಮಾತಾಡಿದ್ರೆ ಅವ್ರ ಬಗ್ಗೆ ಅದೇ ಇವತ್ತು ಧಾರವಾಡ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಬಿ ಗಂಗಾಧರ ಮಠರಾಗಿರಲಿ, ನಮ್ಮ ಸಾದಿಕ್ ಆಗಲಿ, ರಮೇಶ್ ಆಗಿರಲಿ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಊರದಾಗಿ ಹುಣಸೆಮರದಾಗಿರಲಿ, ನಮ್ಮ ಮಾಜಿ ವಿಧಾನಸಭೆಯ ಸದಸ್ಯರಾಗಿರ್ತಕ್ಕಂಥ ವೀರಭದ್ರಪ್ಪ ಹಾಲೂರಿ ಸಾಹೇಬರಾಗಲಿ, ಭಾಳ ಅತ್ಯಂತ ಖುಷಿಯಿಂದ, ಭಾಳ ಅತ್ಯಂತ ಸಂತೋಷದಿಂದ ಇವತ್ತು ಕಾರ್ಯಕ್ರಮವನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಆಚರಣೆ ಮಾಡ್ತೀವಿ. ಇವತ್ತು ನಮಗೆ ಇದು ಸಂತೋಷ ದಿನ ಅಂತೇಳಿ ಥ್ಯಾಂಕ್ ಯು ಸರ್. ಸಾಹೇಬ್ರು ಎಚ್ ಡಿ ದೇವೇಗೌಡರ ಸಾಹೇಬ್ರ ಹುಟ್ಟಿದ ಹಬ್ಬದ ಶುಭಾಶಯಗಳು. ದೇಶ ಕಂಡ ರಾಜ್ಯ ಕಂಡ ಅಪ್ರತಿಮ ನಾಯಕರು ನಮ್ಮ ಎಚ್ ಡಿ ದೇವೇಗೌಡರು. ಭಾಳ ನೆಚ್ಚಿನ ಭಾರತ ದೇಶದ ಪ್ರಧಾನಮಂತ್ರಿಗಳಾದರು. ಆದ ಮ್ಯಾಗ ಅವರು ಕೆಲಸ ಮಾಡಿರ್ತಂತಂದ್ರೆ ದೀನ ದಲಿತರಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಏಕೈಕ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ಎಚ್ ಡಿ ದೇವೇಗೌಡ ಸಾಹೇಬ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಅವರಿಗೆ 94ನೆಯ ಜನ್ಮದಿನದ ಶುಭಾಶಯಗಳನ್ನು ನಾನು ನಮ್ಮ ಧಾರವಾಡ ಮಾಧ್ಯಮದ ಮುಖಾಂತರವಾಗಿ ಅವರಿಗೆ ಶುಭ ಕೋರಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಾದಿಕ್ ಧಾರವಾಡ ಅವರು ಭಾಳ ಅತ್ಯಂತ ಪ್ರೀತಿಯಿಂದ ಅವರು ಪಕ್ಷಕ್ಕೆ ಸೇರಿ ಸರಿಸುಮಾರು ಒಂದು 3-4 ತಿಂಗಳಾಗೈತೆ. ಆದರೂ ಕೂಡ ಅವರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ JDS ಅನ್ನೋದನ್ನು ಕಾಣಲಂಗ ಆದಂಥ ಕಾರ್ಯಕ್ರಮದಾಗ ಅವ್ರಿಗೆ ನಾವು ಮನವೊಲಿಸಿ ನಾವು JDSಗೆ ಏನು ಕರ್ಕೊಂಡು ಬಂದು ಕ್ಯಾರಸ್ ಅವ್ರಿಗೆ ಕಾರ್ಯಕ್ರಮವನ್ನು ಮತ್ತು ಪಕ್ಷದ ಒಂದು ಧಾರವಾಡ ಉಪಾಧ್ಯಕ್ಷರನ್ನು ಮಾಡಿದ ಮ್ಯಾಗ ಈ ಒಂದು ಧಾರವಾಡ ಜಿಲ್ಲೆ ಪ್ರಪ್ರಥಮ ಬಾರಿಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ದೇವೇಗೌಡರ 94ನೇ ಹುಟ್ಟುಹಬ್ಬ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ ಮೊದಲನೇ ಬಾರಿಗೆ. ಹೀಗಾಗಿ ನಾವು ಮೊದಲನೇದಾಗಿ ಅವ್ರಿಗೆ ನಮ್ಮ ಸಾದಿಕ್ ಧಾರವಾಡ ಅವ್ರಿಗೂ ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಈಗ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಅವರಿಗೆ ಹಣ್ಣು ಹಂಪಲುಗಳನ್ನು ನೀಡುವ ಮುಖಾಂತರವಾಗಿ ಒಂದು ಸಾದಿಕ್ ಧಾರವಾಡ ಅವ್ರದ್ದು ಒಳ್ಳೆಯ ಒಂದು ಕೊಡುಗೆ ಅದು. ಅವರೇ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕಾರ್ಯಕ್ರಮ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಿ ಗಂಗಾಧರ ಮಠ ಅವರಾಗಲಿ, ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಹಾಲರ್ವಿ ಅವರಾಗಲಿ, ನಾವಾಗಲಿ, ಮತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರು ನಮ್ಮ ಸಾದಿಕ್ ಧಾರವಾಡ ಅವ್ರಿಗೆ ಒಂದು ಬೆನ್ನೆಲುಬಾಗಿ ಇವತ್ತು ನಿಂತು, ಮತ್ತು ಇನ್ನೂ ಏನಪ್ಪ ನಮ್ಮ ಈ ಧಾರವಾಡ ಒಂದು ವಿವೇಕಾನಂದ ವೃತ್ತದಲ್ಲಿ ಒಂದು 500ರಿಂದ 1000 ಜನವರೆಗೂ ಪಲಾವ್ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಪಲಾವು ಮತ್ತು ರೈತ ವಿತರಣೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಾದಿಕ್ ಧಾರವಾಡ ಅವರು ನಮ್ಮ ದೇವೇಗೌಡರ ಹುಟ್ಟುಹಬ್ಬದ ಒಂದು ಸಾಂಕೇತಿಕವಾಗಿ ಹಂಚುವಂಥ ಕಾರ್ಯಕ್ರಮಗಳನ್ನು ಮಾಡ್ಯಾರ. ಅವ್ರಿಗೆ ನಮ್ಮ JDS ಪಕ್ಷದ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ದೇವೇಗೌಡರು ಈ ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಏನಾದರೂ ದೇವೇಗೌಡರು ಪ್ರಧಾನಮಂತ್ರಿ ಆಗದೇ ಇದ್ದರೆ ರೈತರಿಗೆ ಸಬ್ಸಿಡಿ ಅನ್ನುವಂಥದ್ದು ಸಿಗ್ತೇ ಇದ್ದಿಲ್ಲ. ನಾನು ಅನ್ನಿಸ್ತದೆ ರೈತರಿಗೆ ಸಬ್ಸಿಡಿ ಟ್ಯಾಕ್ಟರಿಗೆ, ಕುಂಟಿಗೆ ಮತ್ತು ಏನಾದರೂ ಸಬ್ಸಿಡಿ ಕೊಡುವುದರ ಮುಖಾಂತರವಾಗಿ ಏನಾದರೂ ಇದ್ದರೆ ನಮ್ಮ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಅತ್ಯಂತ ಕೆಲಸಗಳನ್ನು ಅವರೇ ಒಂದು ಹಾದಿಯಲ್ಲಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡೋದಾಗಲಿ, ಸಬ್ಸಿಡಿ ಕೊಡೋದು, ಟ್ಯಾಕ್ಟರ್ಗೆ ಸಬ್ಸಿಡಿ ಕೊಡೋದಾಗಲಿ ನಮ್ಮ JDS ಪಕ್ಷ ಭಾಳ ಮುಂದುವರೆದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದೈತಿ. ಮತ್ತು ನಾವು ಏನು ಹೇಳೋದಪ್ಪ ಅಂತಂದ್ರೆ ನಾವು ನಮ್ಮ ದೇವೇಗೌಡರಿಗೆ ಮತ್ತು ಸಿದ್ಧಗಂಗಾ ಶ್ರೀಗಳಿಗೆ ಈಗೇನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕನ್ನೋ ಅಂತ ಏನು ಮುನ್ನೆಲೆಗೆ ಬಂದೈತಿ. ಅದು ಸಿದ್ಧಗಂಗಾ ಶ್ರೀಗಳಿಗೂ ಮತ್ತು ನಮ್ಮ ದೇವೇಗೌಡರಿಗೂ ಕೂಡ ಅದನ್ನು ಕೊಡಬೇಕಂತೇಳಿ ನಾವು ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅವರಿಗೆ ಮನವಿಯನ್ನು ಮಾಡ್ತೀವಿ. ಪ್ರಧಾನಮಂತ್ರಿಗಳು ಅದನ್ನು ಮನಗಂಡು ನಮ್ಮ ದೇಶದ ಹೆಮ್ಮೆಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮ್ಯಾಗ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಯಾರ. ರೈತರಿಗಾಗಲಿ, ದೀನದಲಿತರಿಗಾಗಲಿ, ಆ ಬಳಕ ಎಲ್ಲ ಕಾರ್ಮಿಕರ ವರ್ಗಕ್ಕೂ ಅವರು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತ ಕೊಡುಗೆ ಅಪಾರವಾಗಿರುತ್ತ ಐತಿ. ಅದೇ ದಾರಿಯಲ್ಲಿ ನಮ್ಮ ದೇವೇಗೌಡರು ಕೂಡ ಸಾಗ್ಯಾರ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಇಲ್ಲಿ ಧಾರವಾಡ ಜಿಲ್ಲೆಯೊಳಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಾವೇನು ಈ ಕಾರ್ಯಕ್ರಮವನ್ನು ಮಾಡೇವಿ. ಅದಕ್ಕೆ ನಮ್ಮ ಧಾರವಾಡ ಜಿಲ್ಲಾ ಮೀಡಿಯಾ ಮತ್ತು ನಮ್ಮ ಈ ಮಾಧ್ಯಮ ಮಿತ್ರರಿಗೆ ಮತ್ತು ಈ 94ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅವ್ರಿಗೂ ಕೂಡ ತಿಳಿಸುತ್ತಾ ನನಗೂ ಏನಿಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ರಮೇಶ್ ಧಾರವಾಡ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, JDS ಸಾಮಾನ್ಯ ಕಾರ್ಯಕರ್ತ. ಮೊದಲೇದಾಗಿ ದೇವೇಗೌಡ ಸಾಹೇಬರ 94ನೇ ವರ್ಷದ ಜನ್ಮದಿನದ ಅಂಗವಾಗಿ ಇವತ್ತು
ನಮ್ಮ ಧಾರವಾಡ ಜಿಲ್ಲಾ ಘಟಕ ಜನತಾದಳ ಜಾತ್ಯತೀತ ವತಿಯಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಲಾಗಿದೆ. ಇದರ ಉದ್ದೇಶ ಇಷ್ಟೇ, ಮತ್ತೊಮ್ಮೆ ದೇವೇಗೌಡ ಸಾಹೇಬರು ಪುನರಾಯ್ಕೆ ಆಗಿ ಸಂಸತ್ತಿಗೆ ಹೋಗಬೇಕು ಮತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳಾದ ಮತ್ತು ಅನೇಕ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ನೀರಾವರಿ ಯೋಜನೆ ಅವರ ಅವಧಿಯಲ್ಲಿ ಭಾರತ ಸರ್ಕಾರ ಜಾರಿಗೆ ತರಬೇಕು. ಈಗಾಗಲೇ ಅವರು ಒತ್ತಾಯ ಮಾಡಿದ್ದಾರೆ ಮತ್ತು ಈ ಬರೋ ಮುಂದಿನ ವರ್ಷದಲ್ಲಿ ಅವು ಜಾರಿ ಆಗಬೇಕನ್ನೋದು. ಎರಡನೇದವರಿಗೆ ಆಯು ಆರೋಗ್ಯ ಅಂತ ಕ್ರಿಯಾಶೀಲ ವ್ಯಕ್ತಿಗೆ ಭಗವಂತ ಇನ್ನೂ ಹೆಚ್ಚು ಕೊಡಲಿ ಅಂತ ನಾವು ಶುಭ ಹಾರೈಸ್ತೀವಿ. ಭಾರತ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿಗೆ ಅವರನ್ನು ಘೋಷಣೆ ಮಾಡಬೇಕಂತೇಳಿ ನಾವು ಈಗ ಯಾರ್ಯಾರನ್ನೋ ಅತಿ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಶ್ರಮಿಕ ವ್ಯಕ್ತಿಗಳನ್ನು ಸಾಧಕರನ್ನು ಮೋದಿ ಸಾಹೇಬರು ಗುರುತಿಸ್ತಿದ್ದಾರೆ. ನಿಮ್ಮ ಕಣ್ಣೆದುರಿಗೆ ದೇವೇಗೌಡರಿದ್ದಾರೆ, ಅವ್ರನ್ನೂ ಗುರುತಿಸಿ ಭಾರತ ರತ್ನ ಪ್ರಶಸ್ತಿಗೆ ಅವ್ರನ್ನ ಘೋಷಣೆ ಮಾಡಬೇಕಂತೇಳಿ ನಮ್ಮ ಧಾರವಾಡ ಜಿಲ್ಲಾ ಜನತಾದಳ ಘಟಕ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.